ಅಭಿ ಅವರೇ, ನಿಮ್ಮ ಸ್ಕೂಲ್ ಡೇಸ್ ಹೇಗಿತ್ತು? ಅಂದರೆ ನಾನು ಹೇಳೋದು, ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಈಗ ನಿಮ್ಮ ತಂದೆ ತುಂಬ ಫೇಮಸ್ ಡೈರೆಕ್ಟರ್, ಆ್ಯಕ್ಟರ್. ಅವ್ರ ಗರಡಿಯಲ್ಲಿ ಎಂತೆಂಥವ್ರು ಬಂದಿದ್ದಾರೆ ಅಂತ ಎಲ್ರಿಗೂ ಗೊತ್ತು. ಉಪೇಂದ್ರ, ಮನೋಹರ್, ಸುನಿಲ್ ಕುಮಾರ್ ದೇಸಾಯಿ ಅವರಿಂದ ದೊಡ್ಡ ದೊಡ್ಡ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿರೋಂಥವ್ರು. ನಿಮ್ಮ ಸ್ಕೂಲ್ ಡೇಸು ಹೇಗಿತ್ತು? ಅಪ್ಪಾಜಿ ಸಿನಿಮಾ ಆ್ಯಕ್ಟ್ರು ಸ್ಕೂಲ್ಗಳಲ್ಲಿ ಅಥವಾ ನೀವು ಕಾಲೇಜ್ಗೆ ಹೋಗುವಾಗ ಹೇಗೆ ಇರ್ತಿತ್ತು ರೆಸ್ಪಾನ್ಸ್? ಸುಮಾರು ಕಡೆ ಸ್ಕೂಲ್ ಲೈಫು, ಕಾಲೇಜ್ ಲೈಫ್ ಎಲ್ಲ ಕಡೆ ಎಷ್ಟೋ ಕಡೆ ಅಪ್ಪ ನಾನು ಇಂಥವ್ರ ಮಗ ಅಂತ ಹೇಳಿ ಸೇರಿಸ್ತಿರ್ಲಿಲ್ಲ. ಓಕೆ. ನಾರ್ಮಲ್ ನಮ್ದೇನಂದ್ರೆ ಇಲ್ಲಿ ಒಟ್ಟು ಕುಟುಂಬ 15 ಜನ ಇದ್ದವ್ರು. ಸೊ ಹೌದು, ನಮ್ಮ ದೊಡ್ಡಪ್ಪ, ನಮ್ಮ 3-4 ಜನ ಚಿಕ್ಕಪ್ಪಂದ್ರು, ನಮ್ಮ ಅಪ್ಪ. ಸೊ ಎಲ್ಲರಿಗೂ ಒಂದು ಗಂಡು ಹೆಣ್ಣು. ಸೊ ಎವ್ರಿ ಏಜ್ ಗ್ರೂಪ್ ಅವರು ಸ್ಕೂಲಿಗೆ ಇಲ್ಲೇ ಕೆಳಗಡೆ ಗುಡ್ ಶೆಪರ್ಡ್ ಸ್ಕೂಲ್ ಅಂತ 1 ಕಿಲೋಮೀಟರ್ ಇಲ್ಲಿಂದ. ಸೊ ಇದ್ದಾಗ ಆಲ್ಮೋಸ್ಟ್ ನಮ್ಮ ದೊಡ್ಡಪ್ಪನೇ ಎಲ್ಲರನ್ನೂ ಸ್ಕೂಲಿಗೆ ಸೇರಿಸ್ತಾ ಇದ್ದಿದ್ದು, ಎಲ್ಲ ಇದ್ ಮಾಡ್ತಾ ಇದ್ದಿದ್ದು. ಅವ್ರು ಸೇರ್ಸ್ಬೇಕಾರೆ ಅಥವಾ ಬಿಡ್ಬೇಕಾರೆ ತಂದೆಯವ್ರ ಅಣ್ಣ. ಹೌದು. ಸೊ ಅವ್ರು ಕರ್ಕೊಂಡು ಹೋಗಿ ಸೇರಿಸ್ಬಿಟ್ಟು, ಸೊ ನಾನು, ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ಚಿಕ್ಕ ತಂಗಿರು ಎಲ್ಲರೂ ಅವ್ರ ಜೊತೆ ನಾನು ಹೋಗಿ ಮಧ್ಯದಲ್ಲಿ ಸೇರ್ದೆ ಅಷ್ಟೇ ಬಿಟ್ರೆ. ಸೊ ಇಂಥವ್ರ ಮಗ ಅಪ್ಪ ಹೋಗಿ ಸೇರ್ಸು, ಅಪ್ಪ ಅದೆಲ್ಲ ಮಾಡ್ತಿರಲ್ಲ ಅವ್ರ ಸಿನಿಮಾಗಿನ. ಸೊ ಸುಮಾರು ಜನಕ್ಕೆ ಸ್ಟಾರ್ಟಿಂಗ್ ಸ್ಕೂಲಲ್ಲೂ ಆಗ್ಲಿ ಕಾಲೇಜಲ್ಲಾಗ್ಲಿ ಇಂಥವ್ರ ಮಗ ಅಂತ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಎಲ್ಲ ಕೇಳೋರು, ಏನೋ ನೀನು ಸಿನಿಮಾನ ಹಂಗೆ ಹಿಂಗೆ ಅಂತ ಇದು ಮಾಡೋರು ಅಷ್ಟೇ ಬಿಟ್ರೆ. ಸುಮಾರು ಕಡೆ ಅಪ್ಪ ಪರ್ಸನಲ್ ಲೈಫ್ನ ತುಂಬ ಪರ್ಸನಲ್ ಆಗಿ ಇಟ್ಟವರು, ಪ್ರೊಫೆಷನಲ್ ಲೈಫ್ನ ಪ್ರೊಫೆಷನಲ್ ಆಗಿ ಇದು ಮಾಡಿದವರು. ಸೊ ಆ ಡಿಫ್ರೆನ್ಸ್ ಅವರು ಮಾಡಿದ್ರಿಂದ ನಮಗೆ ತುಂಬ ಕಡೆ ಅದು ಅಷ್ಟು ಇದಾಗಲಿಲ್ಲ. ಆಮೇಲೆ ಗೊತ್ತಾದಾಗ ಕೇಳೋರು, ಸಿನಿಮಾ ಹೆಂಗೆ, ನೀನು ಸಿನಿಮಾಗೆ ಹೋಗ್ತೀಯಾ, ಹಂಗೆ ಹೋಗ್ತೀಯಾ. ನಾವು ಅವಾಗ ಇನ್ನು ಚಿಕ್ಕವರು, ಸಿನಿಮಾ ಅಂದರೆ ಅಲ್ಲಿ ಹೀರೋಯಿನ್ನು ಹಂಗೆ ಹಿಂಗೆ ಮಾತಾಡಿಸೋರು, ಅದನ್ನು ರೇಗಿಸ್ಕೊಂಡೇ ಮಾತಾಡ್ಸೋರು. ಏನೋ ನಿನಗೂ ಹೀರೋಯಿನು, ನೀನು ಸಿನಿಮಾ ಮಾಡ್ತೀಯಾ ಹಂಗೆ ಹಿಂಗೆ ಅಂತ, ಹೀರೋಯಿನ್ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ತೀಯ ಹಿಂಗೆ. ನಮ್ಗೆ ಅವಾಗ ಏನು ನಾವು ಅದಕ್ಕೆಲ್ಲ ಮಾಡಲ್ಲ, ನಮಗೆ ಅದೆಲ್ಲ ಇಲ್ಲ, ನಮ್ದು ಕ್ರಿಕೆಟು, ಸ್ಪೋರ್ಟ್ಸು ಅಂತೆಲ್ಲ ಇದು ಮಾಡ್ತಾರೆ. ಸೊ ಆ ರೇಗ್ಸೋದು ಇದು ಮಾಡೋದು ಕಾಶಿನಾಥ್ ಅವ್ರ ಮಗ ಆಗಿ ಇದ್ದೇ ಇತ್ತು. ಅದನ್ನು ನಾನು ಇದು ಮಾಡೋದಕ್ಕಾಗಲ್ಲ. ಒಂದು ಏಜ್ ಆದಮೇಲೆ ಅದನ್ನು ತುಂಬ ಇದಾಗಿ ತೊಗೊತಾ ಇದ್ದೆ ನಾನು. ಬಾಜಿ ಸಿನಿಮಾ ಶುರುವಾಗುತ್ತೆ 2009ರಲ್ಲಿ. ಹೇಳಿ, ಬಾಜಿ ಹೇಗೆ ಅಂದರೆ ಈಗ ನೀವು ಹೇಳಿದ್ರಿ ನನಗೆ ಸಿನಿಮಾದು ಏನು ಐಡಿಯಾ ಇರಲಿಲ್ಲ, ಏನು ಪ್ಲ್ಯಾನ್ಸ್ ಇರಲಿಲ್ಲ ಏನು ಅಂತ. ಬಟ್ ಬಾಜಿ ಹೇಗಾಯಿತು, ಯಾವ ಥರ ಶುರುವಾಗಿತ್ತು ಸಿನಿಮಾ? ಅಂದರೆ ಅದೇ ಅಭಿನೇತರಂಗ ಮುಗಿಸಿ ಒಂದಿಷ್ಟು ವರ್ಷ ಇದರಲ್ಲಿ ನನಗೆ ಏನಾಗುತ್ತೆ, ಓಕೆ ನಾನೇನೋ ಮಾಡಬಲ್ಲೆ ಅನ್ನೋದು ನನಗೆ ಗೊತ್ತಾಯಿತು. ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ತುಂಬ ಹತ್ತಿರದಿಂದ ಪರಿಚಯ ಆಯಿತು, ಇದೆಲ್ಲ ಆಯಿತು. ಬಟ್ ನನಗೆ ಎಲ್ಲೂ ಶೂಟಿಂಗ್ಸ್ ಯೂಸ್ಟು ಇರಲಿಲ್ಲ. ಅಂದರೆ ಯಾವುದೇ ಸಿನಿಮಾದ ಶೂಟಿಂಗ್ ಸೆಟ್ಟಿಂಗ್ ನಾನು ಹೋಗಿದ್ದಾಗಲಿ, ಅಲ್ಲಿ ಹೇಗೆ ಮಾಡ್ತಾರೆ ಟೆಕ್ನಿಕಲಿ ಏನು ಎತ್ತ ಅಂತ ಎಲ್ಲ ಏನೂ ಅಷ್ಟು ಪರಿಚಯ ಇಲ್ಲ. ಅಭಿನೇತರಂಗದಲ್ಲೇ ಫಸ್ಟು ಆ್ಯಕ್ಚುಲಿ 2 months ಕೋರ್ಸ್ ಮಾಡ್ತಾರೆ, ಫ್ರೇಮ್ ಅಂತ. ಸೊ ಆ ಫ್ರೇಮು ಮಾಡಿದ್ದೆ ಅಭಿನೇತರಂಗದಲ್ಲಿ. ಸೊ ಅಲ್ಲಿ ಒಂದಿಷ್ಟು ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು ಆ್ಯಂಡ್ ಡ್ಯಾನ್ಸ್ ಮಾಸ್ಟ್ರು, ಸ್ಟಂಟ್ ಮಾಸ್ಟ್ರು ಇವರೆಲ್ಲ ಬಂದು ಸುಮ್ಮನೆ ತಲೆಗೆ ಒಂದು ಹುಳ ಬಿಡೋದು ಅಂತಾರಲ್ಲ, ಆ ಥರ ಒಂದು ಹಿಂಗೆ ಮಾಡ್ತಾರೆ. ಆ ಹುಳ ಕೊರಿತಾ ಇತ್ತು, ನಾಟಕಗಳೆಲ್ಲ ಆಯಿತು, ಇದಾಯಿತು. ಇನ್ನೇನು ನನ್ನ ಅಭಿನೇತರಂಗ ಮುಗಿಬೇಕಾದ್ರೆ ಅಪ್ಪ ಒಂದು ಸಿನಿಮಾ ಅಪ್ಪಚ್ಚಿ ಅಂತ ಡೈರೆಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಫ್ರಮ್ ಸ್ಕ್ರ್ಯಾಚ್ ಒಂದು ಲೈನ್ ಕ್ರಿಯೇಟ್ ಆಗೋದ್ರಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ, ಆರ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಕಾಸ್ಟ್ಯೂಮ್ ಆಗಲಿ, ಪ್ರೊಡಕ್ಷನ್ ಆಗಲಿ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಿದೆ. ಸೊ ಅಲ್ಲಿ ನನಗೆ ಓಕೆ, ಸಿನಿಮಾ ಅಂದರೆ ಹಿಂಗೆ ಮಾಡ್ತಾರೆ, ಇದು ಆ ಟೆಕ್ನಿಕಾಲಿಟೀಸ್ ಆಗಲಿ, ಸಿನಿಮಾ ಅಂದರೆ ಏನು ಅಂತ ತಿಳ್ಕೊಂಡಿದ್ದು ಅಪ್ಪಚ್ಚಿಲಿ ತುಂಬ ಹತ್ತಿರದಿಂದ. ಅದೊಂಥರ ನನಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಅಭಿನೇತರಂಗ ಥಿಯರಿ ಆ್ಯಂಡ್ ಅಲ್ಲೂ ಒಂದು ಪ್ರಾಕ್ಟಿಕಲ್ ಇರುತ್ತೆ ನಾಟಕದಲ್ಲಿ. ಸಿನಿಮಾ ವೈಸ್ ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಟ್ಟಿದ್ದು ನಂಗೆ ಅಪ್ಪಚ್ಚಿ. ಸೊ ಅದಾದ್ಮೇಲೆ ಹೀಗೆ ಅಪ್ಪ ಮತ್ತೆ ನಮ್ಮ ಅಪ್ಪನ ಅಸಿಸ್ಟೆಂಟ್ ಒಬ್ರು ಕಾರ್ತಿಕ್ ಅಂತ, ಪ್ರಭಾಕರ್ ಅಂತ, ಸ್ಕ್ರೀನ್ ನೇಮ್ ಅವ್ರದ್ದು ಕಾರ್ತಿಕ್. ಸೊ ಅವರು ಫಸ್ಟ್ ಆ್ಯಕ್ಚುಲಿ ಡೈರೆಕ್ಷನ್ ಮಾಡಬೇಕು ಅಂತ ಒಂದು ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಸ್ಕ್ರಿಪ್ಟ್ ವರ್ಕ್ ಆಗಿ ನಾವು ಅದನ್ನು ಪ್ರೊಡ್ಯೂಸರ್ಗೆ ಹೇಳಿ ಅದು ಓಕೆ ಆಗೋಷ್ಟು ಒಳಗೆ ಶ್ರೀನಿವಾಸ್ ಸಿಡಲ್ಘಟ್ಟ ಅವರು ಬಂದು ಹಿಂಗೆ ಬಾಜಿಗೋಸ್ಕರ ಕೇಳ್ತಾರೆ. ಹೀಗೆ ನಾವೊಂದು ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀವಿ, ಶ್ಯಾಮ್ ಅಂತ ಅವರ ಶ್ರೀನಿವಾಸ್ ಹಿಡಲ್ಘಟ್ಟ ಅವರ ಫ್ರೆಂಡ್, ಅವರು ನಾನು ಇಲ್ಲೇ ಬಸವನಗುಡಿ ಜಿಮ್ ಆ್ಯಂಡ್ ಜಿಮ್ನಾಸ್ಟಿಕ್ಕಿಗೆ ಹೋಗ್ತಾ ಇದ್ದೆ, ಅಲ್ಲಿ ಜಿಮ್ಮಲ್ಲಿ ನೋಡಿದ್ದಾರೆ ನನ್ನನ್ನು. ಸೊ ಹಿಂಗೆ ಕಾಶಿನಾಥ್ ಮಗ ಇದ್ದಾರೆ ನೋಡಿ, ಕ್ಯಾರೆಕ್ಟರ್ಗೆ ಸೂಟ್ ಆಗ್ಬೋದು ಅಂತ ಅವರು ಡೈರೆಕ್ಟ್ರಿಗೆ ಹೇಳಿದ್ದಾರೆ.
ಸೊ ಡೈರೆಕ್ಟ್ರು ಅವರು ಎಲ್ಲ ಒಟ್ಟಿಗೆ ಬಂದು ಒಂದು ದಿವಸ ಅಪ್ಪನ ಹತ್ರ ಮಾತಾಡಿ ಸೊ ಸಬ್ಜೆಕ್ಟ್ ಕೇಳಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಬಾಜಿ. ಕೊನೆಗೆ ಅದಾದ ಮೇಲೆ ಅಪ್ಪನ ಅಸಿಸ್ಟೆಂಟ್ ಅವರು ಕಾರ್ತಿಕ್ ಅವರು 12 AM ಮಾಡ್ತಾರೆ. ಸೊ ಅದು ನನ್ನ ಸೆಕೆಂಡ್ ಸಿನಿಮಾ. ಫಸ್ಟ್ ನಾವು ಮಾಡಬೇಕಾಗಿದ್ದು. ಓಕೆ, ಲಾಸ್ಟ್ ನೀವು ಇಂಡಸ್ಟ್ರಿಗೆ ಬಂದು 15 years ಆಯಿತು. ತುಂಬ ಟೈಮ್ ಬ್ಯಾಂಡ್ ದೊಡ್ಡದಿದೆ, 15 ವರ್ಷ. ಬಟ್ ಹೆಚ್ಚು ಸಿನಿಮಾಗಳನ್ನು ಅಭಿಮನ್ಯು ಮಾಡಲಿಲ್ಲ. ಯಾಕೆ ಅಂದರೆ ಏನಾಯಿತು ಈ ಮಧ್ಯದಲ್ಲಿ? ಅದು ಸುಮಾರು ನನಗೂ ಗೊತ್ತಿಲ್ಲ ಏನಕ್ಕೆ ನನಗೆ ಆಪರ್ಚುನಿಟೀಸ್ಗಳು ಬರಲಿಲ್ಲ ಅಥವಾ ಏನಕ್ಕೆ ನನಗೆ ಮಾಡಿಲ್ಲ ಅಂದ್ರೆ ಅದು ನನಗೂ ಗೊತ್ತಿಲ್ಲ. ಬಟ್ ನಮ್ಮ ಸೈಡಿಂದ ಎಲ್ಲ ಪ್ರಯತ್ನಗಳು ನಡೀತಿತ್ತು. ಬಾಜಿ ಆದಮೇಲೆ ಒಂದಿಷ್ಟು ಪ್ರಯತ್ನ ಮಾಡಿದ್ವಿ, ಅದಾಗಿಲ್ಲ. ಕೊನೆಗೆ 12 AM ಆಯಿತು. ಬಟ್ ಅಲ್ಲೊಂದು 2-3 years ಗ್ಯಾಪ್ ಆಯಿತು ನಮಗೆ. 12 AM ಆದಮೇಲೆ ಲಾಂಗ್ ಗ್ಯಾಪ್ ಆಯಿತು. ಹೌದು, ಆ ಲಾಂಗ್ ಗ್ಯಾಪಲ್ಲಿ ನಾವು ಆಫರ್ಸ್ಗಳು ಬಂದಿದ್ದೆಲ್ಲ ಆಫರ್ಸು ಅಪ್ಪಂಗೆ ಡೈರೆಕ್ಷನ್ ಮಾಡಿ, ಅನುಭವ 2 ಮಾಡಿ, ಅನಂತರ 2 ಮಾಡಿ, ನನ್ನನ್ನು ಮಾಡಿ, ಈ ಥರ ಆಫರ್ಸ್ಗಳೇ ಜಾಸ್ತಿ. ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸು, ತುಂಬ ದೊಡ್ಡ ಮಟ್ಟದ ಅಮೌಂಟನ್ನು ಇಟ್ಕೊಂಡು ಬಂದಂಥ ಪ್ರೊಡ್ಯೂಸರ್ಸ್ ಎಲ್ಲರೂ ಅದಕ್ಕೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಸುರಿಯಕ್ಕೆ ರೆಡಿ. ಅದೇ ನಾವು ಇನ್ನೊಂದೇನೋ ಒಂದು ಮಾಡ್ತೀವಿ, ಬೇರೆ ಏನೋ ಒಂದು ಪ್ರಯತ್ನ ಮಾಡೋಣ. ಯಾಕಂದರೆ ಅಪ್ಪಂಗೆ ಗೊತ್ತು ನನಗೆ ಅದನ್ನು ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ ಆ್ಯಂಡ್ ನಾನು ಅದಕ್ಕೆ ಸೂಟ್ ಆಗಲ್ಲ ಅಂತಲೂ ಅವರಿಗೆ. ಸೊ ಹೀಗಿದ್ದಾಗ ನಾವು ಇನ್ನೊಂದೇನೋ ಮಾಡೋಣ ಅಂದಾಗ ನಮ್ಗೆ ಸಪೋರ್ಟ್ ಸಿಗಲಿಲ್ಲ. ಅದು ಒಂದಿಷ್ಟು ಪ್ರಯತ್ನನೇ ಒಂದು 5-6 years ನಮಗೆ ಹಂಗೆ ಇದಾಗೋದು. ಸ್ಕ್ರಿಪ್ಟ್ ಮಾಡು ಅದು ಇದಾಯಿತು, ಇನ್ನೊಬ್ರು ಸಿಗಲಿಲ್ಲ, ಮತ್ತು ಇನ್ನೊಬ್ರು ಯಾರೋ ಸಿಕ್ಕಿದ್ರು. ಸೊ ಅವ್ರು ಮಾಡೋಣ ಅನ್ನಿಸು, ಅವ್ರಿಗೆ ಇನ್ನೊಂದು ಸ್ಕ್ರಿಪ್ಟ್ ಮಾಡೋಣ, ಆ ಸ್ಕ್ರಿಪ್ಟ್ ಮಾಡಿ ಅದು ಕರೆಕ್ಟಾಗಿ ತೊಗೊಳ್ಲಿಲ್ಲ. ಸೊ ಈ ಥರ ಒಂದಿಷ್ಟು ಇದಾಗಿದ್ದು ಫೈನಲಿ ಅಪ್ಪಂಗೆ ಹೆಲ್ತ್ ಇಶ್ಯೂ ಬಂತಾಗ ಅಲ್ಲಿಂದ ಮತ್ತೆ ಒಂದು 3-4 years ನಾನೇ ಆಚೆ ಇದ್ದೆ. ಓಕೆ. ಸೊ ಈ ಥರ ಒಂದು ಲಾಂಗ್ ಗ್ಯಾಪ್ ಆಯಿತು. ಬಟ್ ಇಷ್ಟು ಟೈಮ್ ಗ್ಯಾಪಲ್ಲೂ ನನ್ನ ಮೈಂಡ್ ಒಳಗೆ ನಾನು ಸಿನಿಮಾಗಳು ರೆಗ್ಯುಲರ್ಲಿ ಮಾಡದೇ ಇದ್ರೂ ಆ ಕಡೆ ಆಲೋಚನೆಗಳಾಗಲಿ ಚಿಂತನೆ ಆಗಲಿ, ನಾನೇನು ಬೆಟರ್ ಮಾಡ್ಬೋದು, ನಾನು ಹೆಂಗೆ ಇನ್ನೂ ಬೆಟರ್ ಆಗ್ಬೋದು, ಇದು ಒಂದು ಸೈಡಲ್ಲಿ ಓಡ್ತಾನೇ ಇತ್ತು. ಸೊ ಇದು ನನಗೀಗ ಒಂಚೂರು ಹೆಲ್ಪ್ ಆಗ್ತಾ ಇತ್ತು. ಎಲ್ಲಿಗೆ ಪಯಣ ಆಗಲಿ, ಸೂರ್ಯ ಲವ್ ಸಂಧಿ ಹೆಚ್ಚು ಕಮ್ಮಿ 12 ವರ್ಷ ಗ್ಯಾಪ್ ಆಗಿತ್ತು ಅಲ್ವಾ? ಸೊ ಕಾಶಿನಾಥ್ ಮಗ ಅನ್ನೋದು ಒಂದು ದೊಡ್ಡ ಪ್ಲಸ್ ಆಗಬೇಕಾಗಿತ್ತು. ಬಟ್ ನಿಮಗೆಲ್ಲ ಒಂದು ಕಡೆ ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಅಂದರೆ ನಿಮ್ಮ ಕರಿಯರ್ಗೆ ಅದು ಬೇರೆ ಥರದ್ದು ಇಂಪ್ಯಾಕ್ಟ್ ಮಾಡ್ತು ಅಂತ ಅನಿಸುತ್ತೆ. ಒಬ್ಬ ಏನೂ ಇಲ್ಲದವನಿಗೆ ಓಕೆ ಅನುಭವ 2 ಅನಂತರ 2 ಮಾಡೋಣ ಅಂದರೆ ಅದು ಅವನಿಗೆ ಒಂದು ಆಪರ್ಚುನಿಟಿ ಇರುತ್ತೆ. ಕರೆಕ್ಟ್. ಇಲ್ಲಿ ಅದು ಅಪ್ಪಂಗೆ ಇರಲಿಲ್ಲ, ಅದನ್ನು ರೀಕ್ರಿಯೇಟ್ ಮಾಡ್ಬೋದು ಅಥವಾ ನನ್ನನ್ನು ಹಾಕೊಂಡು ಮಾಡ್ಬೋದು. ಆ ಥರ ನೋಡಿದಾಗ ಬರೀ ಈ ಥರ ಆಫರ್ಸೇ ಬರ್ತಿದ್ಯಲ್ಲ ಯಾಕೆ? ಆ ಟೈಮಲ್ಲಿ ಒಂದ್ಸತಿ ಅನ್ಸಿದ್ದಂತೂ ಹೌದು, ಏನೋ ಅಪ್ಪನ ಕಾಶಿನಾಥ್ ಅವ್ರ ಮಗ ಆಗಿನೇ ಹಿಂಗೆ ಆಗ್ತಾ ಇದೆಯಾ. ಬಟ್ ಅದನ್ನ ನಾವು ಜಾಸ್ತಿ ದಿವಸ ತಲೆಯಲ್ಲಿ ಹಾಕೊಂಡು ಕುತ್ಕೊಂಡ್ರೆ ನಾವು ಏನು ಮಾಡಲ್ಲ. ಸೊ ಅದಕ್ಕೆ ನಾವು ನಮ್ಮ ಪ್ರಯತ್ನಗಳು ಮಾಡ್ತಾ ಇದ್ವಿ. ಇಲ್ಲ ಬೇರೆ ಸ್ಕ್ರಿಪ್ಟ್ಸ್ಗಳು ಮಾಡೋಣ, ಬೇರೆ ಏನಾರ ಮಾಡೋಣ. ಅದಕ್ಕೆ ಅವಾಗ ರೈಟ್ ಟೈಮ್ ಅಲ್ಲದೆ ಇರ್ಬೋದಿತ್ತು, ಗೊತ್ತಿಲ್ಲ. ನಮ್ಗೆ ರೈಟ್ ಸಪೋರ್ಟ್ ಸಿಗ್ಲಿಲ್ಲ. ಬಟ್ ಈಗ ಹೇಳದ್ನಲ್ಲ, ಎಲ್ಲಿಗೆ ಪಯಣ ಆಗಲಿ, ಸೂರ್ಯ ಲವ್ ಸಂಧ್ಯಾ ಆಗಲಿ, ನೆಕ್ಸ್ಟ್ ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಶೂಟ್ಗೆ ಈ ನೆಕ್ಸ್ಟ್ ತಿಂಗಳಂಗೆ ಹೋಗ್ತೀವಿ. ಸೊ ಒಂದು ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಇದೆಲ್ಲ ನೋಡಿದಾಗ ಒಂದು ಟೈಮು ಅಥವಾ ಇದು ಹೇಳ್ತಾರಲ್ಲ, ಎಲ್ಲರಿಗೂ ಒಂದು ಟೈಮ್ ಬರಬೇಕು. ಹಾಯ್, ನಮಸ್ಕಾರ. ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.